ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಅಥವಾ ಸಿ ಎಂ ಸ್ಥಾನದಿಂದ ಕೆಳಗಿಳಿದಾಗ ನೀವು ಹೇಗೆ ನೋಡಿದ್ರಿ? ದುಃಖ ಆಯ್ತಾ? ಇಲ್ಲ, ಯಾಕಂತ ಹೇಳಿದರೆ ನನಗೆ ಅವ್ರ ಮೇಲೆ ಅಭಿಮಾನ ಬಂತು. ಎಷ್ಟೊಂದು ಸ್ಮೂತಾಗಿ ಏನೇ ಒಂದು ಮಾತಿಲ್ಲದೆ ಕೊಟ್ಟ ಮಾತಿನಲ್ಲಿ ನೇರವಾಗಿ ಒಂದೇ ಒಂದು ಅಪಸ್ವರ ಇಲ್ಲದೆ ಅದನ್ನು ಬಿಟ್ಟು ಕೊಟ್ಟದ್ದು ಎಲ್ಲರಿಗೂ ಮಾದರಿ. ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ಮಾದರಿ, ಬೇರೆ ಪಕ್ಷದವ್ರಿಗೆ ಮಾದರಿ, ಇಡೀ ದೇಶಕ್ಕೆ ಅವರು ಮಾದರಿ ಆಗಿದ್ದಾರೆ. ಯಾವ ರೀತಿ ಒಂದು ಇದ್ದಂಥ ಯಾರು ಅಂದ್ಕೊಂಡಿರಲಿಲ್ಲ ಇದ್ದಾರೆ. ಅದು ಎಲ್ಲರಿಗೂ ಆ ಗೌರವ ಇನ್ನೂ ಕೂಡ ಹೆಚ್ಚಿದೆ, ಅವರ ಗೌರವ ಹೆಚ್ಚಿದೆ. ಇನ್ನು 2 ವರ್ಷ ಅಧಿಕಾರದಲ್ಲಿ ಅದೇನೆ ಅಷ್ಟೇ ಎಕ್ಸ್ಟೆಂಡ್ ಪವರ್ ಅಲ್ಲ, ಅವ್ರ ಅಧಿಕಾರ ನೋಡಿದವರು ಎಷ್ಟು ವರ್ಷ ದಾಖಲೆ ಮಾಡಿದವರು. ಇನ್ನು 2 ಇಯರ್ಸ್ ಆಗಿದ್ದಿದ್ರೆ ಅದಷ್ಟೇನ ಅದಕ್ಕಿಂತ ಹೆಚ್ಚಿನ ಶಾಶ್ವತವಾದ ಗೌರವ ಸಿದ್ದರಾಮಯ್ಯ ಬಂದಿದೆ ಅವ್ರಿಗೆ. ಅದೆಲ್ಲರಿಗೊಂದು ಅವರ ಪಾಠ. ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ಖಂಡಿತ ಸೈಲೆಂಟ್, ಸಕ್ರಿಯವಾಗಿದ್ದಾರೆ, ಅವರು ಜೊತೆಯಲ್ಲಿದ್ದಾರೆ, ಎಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆಡಳಿತ ಮಾಡ್ತಾ ಇದ್ದ ಸಿದ್ದರಾಮಯ್ಯಗಿಂತ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯನ ನಂಬಬಾರ್ದು, ತುಂಬ ಡೇಂಜರ್, ಹಿಂಗೊಂದು ಆರೋಪ ಗಾಳಿಯಲ್ಲಿ ತೇಲ್ ಬರ್ತಾ ಇದೆ. ಸಿದ್ದರಾಮಯ್ಯನ ಯಾವಾಗಲೂ ನಂಬಬಹುದು. ಅವರು ಮುಂದೆ ಒಂದು ಹಿಂದೆ ಮಾತನಾಡೋದೇ ಇಲ್ಲ, ಅವ್ರು ನೇರವಾಗಿ ಮಾತಾಡ್ತಾರೆ. ಎಲ್ಲ ಒಂದು ಸಂದರ್ಭ ಕೂಡ ಏನು ಕೂಡ ಮುಚ್ಚು ಮರೆ ಎಲ್ಲಿಯೂ ಇಲ್ಲ. ಆಗ್ತದೆ, ಇಲ್ವಾ ಮುಖ ಕೇಳಿ ಬಿಡ್ತಾರೆ. ಮತ್ತು ಅವರು ಎಲ್ಲವೂ ಸಹಿಸ್ತಾರೆ, ಅವ್ರಿಗೆ ದ್ರೋಹ ಮಾಡಿದವರು ಸಹಿಸೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ನೀವು ತುಂಬಾ ವರ್ಷದಿಂದ ನೋಡ್ಕೊ ಬರ್ತಾ ಇದ್ದೀರಿ. ಎಂತ ಬದಲಾವಣೆ ಸರ್ ಅವರು. ತಾಳ್ಮೆ, ಅವ್ರ ಮಾತು ಒದ್ದು ತಗೊಳ್ಬೇಕು ಅಂತ ಇದ್ದವರು ಒಟ್ಟಾರೆ ಹೋಗೋಣ ಅಂತಾರೆ. ಬಾಗ್ಲು ಒದ್ದು ನಾನು ಅಧಿಕಾರ ತಗೊಂಡಿದ್ದೀನಿ ಅಂತ ಹೇಳಿದವರು ನೀವು ಬನ್ನಿ ಟೀಮ್ ಕರ್ನಾಟಕ ಆಗೋಣ ಅಂತಾರೆ. ಆ ಚೇಂಜಸ್ ಹೆಂಗೆ ಸರ್? ಚೇಂಜಸ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಸ್ಕಿಲ್ ಇದೆ, ಮತ್ತೆ ಒಂದು ಎಲ್ಲ ಒಟ್ಟಿಗೆ ತಗೊಂಡು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯ ಭಾವನೆ ಅವರಿಗೆ. ಅದು ನಮ್ಮ ರಾಜ್ಯ ಹಿತಾಸಕ್ತಿಗೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿ. ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಡಳಿತಕ್ಕೆ ಅಂದ್ರೆ ಈಗೇನ್ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಸಿಎಂ ಆಗಿದ್ದಾಗ, ಒಬ್ರು ಸಿಎಂ ಆಗಿದ್ದಾರೆ, ಒಬ್ರು ಸಿಎಂ ಆಗಿದ್ರು, ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಇಬ್ರಿಗೆ? ಇಲ್ಲ, ಇವಾಗ ಸಿದ್ದರಾಮಯ್ಯ ಈಗಾಗಲೇ ಅವರು ಆಡಳಿತ ನಡೆಸಿಕೊಂಡು ಎಲ್ಲ ವಿಧ ಹಂತವಾಗಿ ಬಜೆಟ್ನಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ, ನೇರ ನುಡಿಯಲ್ಲಿ, ಆಡಳಿತದೆಲ್ಲ ಕೂಡ ಒಂದು ಹಂತಕ್ಕೆ ಬಂದು ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ಫುಲ್ ಫ್ಲೆಜ್ಜಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ. ನನಗೆ ವಿಶ್ವಾಸ ಇದೆ ಕೆಲವು ವರ್ಷಗಳಲ್ಲಿ ಸಿದ್ದರಾಮಯ್ಯ ಜೊತೆಯಾಗಿ ಆ ಒಂದು ಮಹತ್ವಪೂರ್ಣ ಕೆಲಸ ಖಂಡಿತವಾಗಿ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ತುಂಬಾನೇ ಬದಲಾಗಿದ್ದಾರೆ, ತಾಳ್ಮೆ ಇದೆ, ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ಗೊತ್ತಿದ್ದಾರೆ, ಒಳ್ಳೆ ಭಾಷಣಕಾರ ಅಂತ ಇತ್ತೀಚೆಗೆ ಗೊತ್ತಾಗ್ತಿದೆ ಸರ್ ನಮಗೆ. ಒಳ್ಳೆ ಆಡಳಿತಗಾರ ಇನ್ನು ಮುಂದಕ್ಕೆ ನೋಡ್ತೀವಿ. ಆ ಚೇಂಜಸ್ ನಿಮಗೆ ಆಶ್ಚರ್ಯ ಅನ್ನಿಸ್ತಾ, ಅಥವಾ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರಲ್ಲಿ? ನೋಡಿ, ಅವ್ರ ಚೇಂಜಸ್ ಆಶ್ಚರ್ಯ ಇಲ್ಲ, ಅದೆಲ್ಲ ಟ್ಯಾಲೆಂಟ್ ಅವ್ರದ್ದು ಇತ್ತು, ಅವ್ರಿಗೆ ಎಕ್ಸ್ಪೋಸ್ ಆಗಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ದಿಸ್ ಇಸ್ ದ ಟೈಮ್ ಅವ್ರು ಈಗ ಹೇಗೆ ಇರಬೇಕು, ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದುಕೊಂಡು ಆ ರೀತಿ ಅವ್ರ ವರ್ತನೆ ಇದೆ. ಎಲ್ಲ ಕೂಡ ತಗೊಂಡು ಜೊತೆಲಿ ತಗೊಂಡು ಹೋಗ್ಬೇಕು, ಎಲ್ಲವೂ ಕೂಡ ಮ್ಯಾನೇಜ್ ಮಾಡಬೇಕು. ಇದರಲ್ಲಿ ಯಾವ ರೀತಿ ಎಲ್ಲಿ ಮಾತಾಡಬೇಕು, ಇದೆಲ್ಲ ಕೂಡ ಭಾಳ ಚಾಕಚಕ್ಯತೆಯಿಂದ ಅವ್ರು ಇವತ್ತು ಮಾಡ್ತಾ ಇರೋದು ಅತ್ಯಂತ ಸಂತೋಷ. ಆ್ಯಂಡ್ ಇಟ್ಸ್ ಅ ಗುಡ್ ಲೀಡರ್ಶಿಪ್ ಆಲ್ಸೋ.